ಯಾರೋ ನನ್ನನ್ನು ತಳ್ಳಿದ್ರು, ಅದಂತೂ ಸತ್ಯ. ಮನೆಯವ್ರಿಗೆ ನಿಜ ಹೇಳಿದ್ರೆ ಸುಮ್ಮನೆ ಎಲ್ಲರೂ ಗಾಬರಿ ಆಗ್ತಾರೆ. ಅಮ್ಮನ ಹತ್ರ ಹೇಳಿದ್ರೆ ಅನುಮಾನ ಜಾಸ್ತಿ ಆಗುತ್ತೆ. ಏನೋ ಒಂದು ಸುಳ್ಳು ಹೇಳಿ ಅಮ್ಮನ್ನ ರೂಮಿಂದ ಆಚೆ ಕಳಿಸಿದ್ದಾಯ್ತು. ಆದರೂ ನನ್ನನ್ನು ತಳ್ಳಿದ್ದು ಯಾರು ಅಂತ ಗೊತ್ತಾಗ್ಬೇಕಲ್ಲ. ನಾಗಿಣಿ ಏನಾದರೂ ನಾಗಮಣಿ ಹಿಂದೆ ಬಿದ್ದಿದ್ದಾಳ? ಇಲ್ಲ, ನಾಗಮಣಿ ನನ್ನ ಹತ್ರ ಇರೋವರೆಗೂ ಯಾರು ಏನು ಮಾಡೋಕ್ಕಾಗೋದಿಲ್ಲ. ಆದರೂ ನನ್ನ ಮೇಲೆ ಈ ರೀತಿ ಅಟ್ಯಾಕ್ ಮಾಡಿದವ್ರು ಯಾರು? ಅದೇನೇ ಆಗಿರಲಿ, ನಾಗಮಣಿ ಬೇರೆಯವ್ರ ವಶ ಆಗೋದಕ್ಕೆ ನಾನು ಬಿಡೋದಿಲ್ಲ. ಅದಕ್ಕೆ ಬೇಕಾದ ಹೋರಾಟ ಆಗೋಗ್ಲಿ. ನಾಗಮಣಿ ನನ್ನ ಸ್ವತ್ತು, ನನ್ನ ಸ್ವತ್ತು. ವಿಷ್ಣು, ಯಾವ್ದು ನಿನ್ನ ಸೊತ್ತು? ಯಾವ ಸೊತ್ತಿನ ಬಗ್ಗೆ ಮಾತಾಡ್ತಾ ಇದ್ದೆ ನೀನು? ಅಮ್ಮ, ಅದು ನಾನು ಯಾವುದೋ ಬಿಸ್ನೆಸ್ ಟೆನ್ಷನ್ಲಿದ್ದೆ ಅಮ್ಮ, ಅದ್ರ ಬಗ್ಗೆ ಮಾತಾಡ್ಕೋತಾ ಇದ್ದೆ. ಇಲ್ಲ ವಿಷ್ಣು, ವಿಚಾರ ಬೇರೆ ಏನೋ ಇದೆ. ನೀ ನನ್ನಿಂದ ಮುಚ್ಚಿಡ್ತಾ ಇದೆಯಾ? ನಿಜ ಏನು ಅಂತ ಇವತ್ತು ನನಗೆ ಗೊತ್ತಾಗಬೇಕು. ಹೇಳು. ಅಮ್ಮ ಪ್ಲೀಸ್, ನಾನು ಬಿಸ್ನೆಸ್ ಟೆನ್ಷನ್ಲಿ ಏನೇನೋ ಮಾತಾಡ್ಕೋತಾ ಇದ್ದೆ ಅಷ್ಟೇ, ಅಂಥದ್ದೇನೂ ಇಲ್ಲ. ಸುಮ್ಮನೆ ತಲೆಗೆ ಹಾಕೊಂಡು ಕೊರಗಬೇಡ. ಇಲ್ಲ ವಿಷ್ಣು, ನೀನೇನೇ ಹೇಳು, ನನಗೆ ಗೊತ್ತಿಲ್ಲದಿರೋ ಹಾಗೆ ಈ ಮನೇಲಿ ಏನೋ ನಡೀತಾ ಇದೆ. ಅಮೃತ ಮದುವೆ ಮಾಡ್ಕೊಂಡು ಈ ಮನೆಗೆ ಬಂದಮೇಲೆ ಇದೆಲ್ಲ ಆಗ್ತಿರೋದು. ದೇವ್ರೆ, ಈ ಮನೇನ ನನ್ನ ಮಕ್ಕಳನ್ನ ನೀನೇ ಕಾಪಾಡಬೇಕು. ಅಪ್ಪ, ಇನ್ಮೇಲೆ ಅಮ್ಮನ ಹತ್ರ ಯಾವ ಕೆಲಸನೂ ಮಾಡಿಸೋ ಹಾಗಿಲ್ಲ. ಇದೇನು ಅಮೃತ ಹೀಗಂತ್ಯ? ಆಮೇಲೆ ನನ್ನ ಟೈಮ್ಗೆ ಊಟ ಹಾಕೋರು ಯಾರು? ಅದೆಲ್ಲ ಗೊತ್ತಿಲ್ಲ ಅಪ್ಪ, ನೀವು ಕೆಲಸದವ್ರನ್ನ ಇಟ್ಕೊಳ್ಳಿ. ಆದರೆ ಇನ್ಮೇಲೆ ಅಮ್ಮನ ಹತ್ರ ಒಂದು ಸಣ್ಣ ಕೆಲಸನೂ ಮಾಡಿಸೋ ಹಾಗಿಲ್ಲ. ಅರ್ಥ ಆಯ್ತಾ? ಅಯ್ಯ, ಇದೇನಿದು? ಒಳ್ಳೆ ಸರೋಜ ಬಸ್ರಿ ಏನೋ ಥರ ಆಡ್ತಾ ಇದ್ದೀರಲ್ಲ ನೀವು. ಹೌದು, ನಮ್ಮಮ್ಮ ತಾಯಿ ಆಗ್ತಿದ್ದಾರೆ.
ಅಮೃತ ತಮಾಷೆ ಮಾಡ್ತಿಲ್ಲ ತಾನೆ? ಇಲ್ಲ ಅಪ್ಪ, ಸರೋಜ ಅಮ್ಮ ಈಗ ತಾಯಿ ಆಗ್ತಿದ್ದಾರೆ, ಇದು ಸತ್ಯ. ಅಯ್ಯೋ, ಇದು ಹೇಗೆ ಸಾಧ್ಯ? ಇಷ್ಟು ದಿನ ಇಲ್ಲದೆ ಇರೋದು ಸರೋಜ ತಾಯಿ ಆಗೋದಕ್ಕೆ ಹೇಗೆ ಸಾಧ್ಯ? ಯಾಕೆ ಸಾಧ್ಯ ಇಲ್ಲ? ನಾನು ಹೇಳಿರ್ಲಿಲ್ವಾ ಈ ಮನೆಗೆ ಒಂದು ಮಗು ಬರುತ್ತೆ, ಅಮ್ಮನ ಮಡಿಲನ್ನ ತುಂಬುತ್ತೆ ಅಂತ? ಕಂಗ್ರಾಟ್ಸ್ ಅತ್ತೆ, ಕಂಗ್ರಾಟ್ಸ್ ಮೋವ. ರೀ ಅಮೃತ ಅವರೇ, ನಿಮಗೆ ಡಾಕ್ಟ್ರ್ ಕೆಲಸನೂ ಬರುತ್ತೆ ಅಂತ ಇವತ್ತೇ ಗೊತ್ತಾಗಿದ್ದು. ಸರೋಜ, ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಆದರೂ ಯಾಕೋ ಒಂದ್ಸಲಿ ಡಾಕ್ಟರ್ಸ್ ಚೆಕ್ ಮಾಡಿಸೋದು ಒಳ್ಳೇದು ಅನ್ಸುತ್ತಪ್ಪ. ಬೇಕಾಗಿಲ್ಲ, ಅಮೃತ ಹೇಳಿದ್ಮೇಲೆ ಮುಗೀತು. ಅಲ್ಲ, ಅವಳು ಹೇಳಿದ್ದು ನಿಜ ಆಗಿರುತ್ತೆ, ಅವಳಿಗೆಲ್ಲ ಗೊತ್ತು. ಅದು ಹೇಗ್ರಿ ಗೊತ್ತಾಗುತ್ತೆ? ಅವಳಿನ ದೇವ್ರಾ? ಅದು ಹಾಗಲ್ಲ ರಾಜಿ, ಎಷ್ಟೇ ಆದರೂ ಅವಳು ಆ ದೇವಸ್ಥಾನದ ಅರ್ಚಕರ ಮನೇಲಿ ಇದ್ಲಲ್ಲ, ಅವಳಿಗೆ ಈ ಆಯುರ್ವೇದ ನಾಡಿಶಾಸ್ತ್ರ ಎಲ್ಲ ಗೊತ್ತಿರುತ್ತೆ, ಎಲ್ಲ ತಿಳ್ಕೊಂಡಿರ್ತಾಳೆ. ಅಮೃತ, ಬರ್ತಿದ್ದ ಹಾಗೆ ಎಷ್ಟು ಒಳ್ಳೆ ಸುದ್ದಿ ಕೊಟ್ಟೆಮ್ಮ ತಾಯಿ. ಹೌದು ಅಮೃತ, ನೀ ಈ ಮನೆ ಹೊಸಲು ತುಳು ಗಳಿಗೆ ಎಂಥ ಸುದ್ದಿ ಬಂತು ನೋಡು. ಹೇಳಿ, ಏನು ಶಿವಲಿಂಗ ತಯಾರಾಗಿದ್ಯಾ? ತುಂಬ ಸಂತೋಷ. ಸರಿ, ನಾನು ನಮ್ಮ ಗುರುಗಳ ಹತ್ರ ಮಾತಾಡಿ ಯಾವತ್ತು ಪ್ರತಿಷ್ಠಾಪನೆ ಮಾಡಬೇಕು ಅಂತ ತಿಳ್ಕೊಂಡು ನಾನು ನಿಮಗೆ ಫೋನ್ ಮಾಡ್ತೀನಿ. ಸರಿ, ಆಗಲಿ. ನಮಸ್ಕಾರ. ಅಜ್ಜಿ, ಏನದು? ಏನೋ ಶಿವಲಿಂಗ ಅಂತೇನೇನೋ ಮಾತಾಡ್ತಿದ್ದೆ, ಯಾರ ಹತ್ರ? ಓ, ಯಾವುದೋ ಹೊಸ ದೇವ್ರನ್ನ ಕರ್ಕೊಂಬರೋ ಪ್ಲಾನಾ? ಚಿತ್ರ, ದೇವ್ರನ್ನ ನಾವು ಕರ್ಕೊಂಡು ಬರೋಕ್ಕಾಗಲ್ಲ. ದೇವರೇ ನಮ್ಮನ್ನೆಲ್ಲರನ್ನೂ ಕರ್ಕೊಂಡು ಬಂದಿರೋದು. ಅದಕ್ಕೆ ಆ ಸರ್ವಶಕ್ತಿ ಈಶ್ವರನ ದೇವಸ್ಥಾನ ಕಟ್ಟಿಸ್ಬೇಕು ಅನ್ನೋದೇ ನಾನು ತುಂಬ ದಿನದ ಆಸೆ. ಅತ್ತೆ, ಏನು ಹೇಳ್ತಾ ಇದ್ದೀರಾ? ಹೌದು ವಾಣಿ, ಶಿವನ ವಿಗ್ರಹನ ಕೆತ್ತೋದಕ್ಕೆ ಒಬ್ಬರಿಗೆ ಹೇಳಿದ್ದೆ. ಅವ್ರು ತುಂಬ ಹಳೆ ಆಚಾರ್ಯರು. ವಿಗ್ರಹನ ಕೆತ್ತೋದ್ರಲ್ಲಿ ಅವರು ನಿಪುಣರು. ಅದು ಅವ್ರ ಕುಟುಂಬಕ್ಕೊಲ್ದಿರೋ ವಿದ್ಯೆ. ಅಂತೂ ನನ್ನ ಆಸೆ ನೆರವೇರೋ ಕಾಲ ಹತ್ರ ಬರ್ತಾ ಇದೆ ನೋಡು. ಏನಮ್ಮ ಎಲ್ಲರೂ ಇಷ್ಟೊಂದು ಸಂತೋಷವಾಗಿದ್ದೀರಾ? ಯಾವ ಆಸೆ ಬಗ್ಗೆ ಮಾತಾಡ್ತಾ ಇದ್ದೀರಾ? ಬಾ ವಿಷ್ಣು, ಒಳ್ಳೆ ಸಮಯಕ್ಕೆ ಬಂದೆ. ಏನು ಹೇಳಿ, ಏನೋ ಮಾತಾಡಬೇಕು ಅಂತ ಕರ್ಕೊಂಡು ಬಂದ್ರಿ? ವಿಷ್ಣು, ಇಷ್ಟು ದಿನದಿಂದ ನಂಗೊಂದು ಅನುಮಾನ ಕಾಡ್ತಾ ಇತ್ತು, ಅದು ಇವತ್ತು ಬಗೆಹರಿತು. ಯಾವ ಅನುಮಾನ ಬಾಬಾ? ನನಗೆ ಇಷ್ಟೆಲ್ಲ ಶಕ್ತಿ ಇದ್ರೂ ಕೂಡ ಆ ನಾಗಮಣಿ ಎಲ್ಲಿದೆ ಅಂತ ಪತ್ತೆ ಹಚ್ಚೋದಕ್ಕೆ ನನಗೆ ಇಷ್ಟು ದಿನ ಆಗಿರಲಿಲ್ಲ. ಆದರೆ ಆದರೆ ಅದು ಈಗ ಎಲ್ಲಿದೆ ಅಂತ ನನಗೆ ಗೊತ್ತಾಗಿದೆ.